ಕಮಲಿ, ಅನಿಕಾಗೊಂದು ಸರ್ಪ್ರೈಸ್ ಪ್ಲಾನ್ ಮಾಡಿದ್ದೀನಿ. ಅವಳಿಗೆ ಚಿಕ್ಕ ವಯಸ್ಸಿಂದ ಹಿಂಗೆ ಸರ್ಪ್ರೈಸ್ ಅಂದರೆ ತುಂಬ ಇಷ್ಟ. ಬಾ ನನ್ನ ಜೊತೆ. ಅನಿಕಾ, ಒನ್ಸ್ ಅಗೇನ್ ಹ್ಯಾಪಿಯೆಸ್ಟ್ ಬರ್ಡೇ. ಇದನ್ನೆಲ್ಲ ಯಾಕೆ ಮಾಡಿಸಿದ್ರಿ? ನಾನು ಕೇಳಿದ್ನಾ? ಊರ್ಮಿ, ನನಗೆ ಗೊತ್ತಿತ್ತು ಹೀಗೆ ಆಗತ್ತೆ ಅಂತ. ಮಾಮ್, ಇಷ್ಟಕ್ಕೆ ಮುಗಿಯುತ್ತೆ ಅಂತೀರಾ? ಡೆಫಿನೆಟ್ಲಿ ಶಿ ಇಸ್ ನಾಟ್ ಫೈನ್. ಅವಳನ್ನ ಹೇಗೆ ಸಮಾಧಾನ ಮಾಡೋದು? ಅನಿಕಾ, ಇದು ನಮ್ಮ ಕಡೆಯಿಂದ ನಿನಗೆ ಸರ್ಪ್ರೈಸ್ ಪಾರ್ಟಿ. ಬೆಳಿಗ್ಗೆಯಿಂದ ನಿನ್ನ ಜೊತೆ ಯಾರೂ ಸರಿಯಾಗಿ ಸಮಯ ಕಳೆಯೋಕ್ಕಾಗಲಿಲ್ವಲ್ಲ? ಅಟ್ಲೀಸ್ಟ್ ಈಗಲಾದರೂ. ಬೇಡ, ನಂಗಿದೆಲ್ಲ ಇಷ್ಟ ಇಲ್ಲ ಅಂತ ಹೇಳಿದ್ನಲ್ಲ. ಹಾಗನ್ಬೇಡ ಅನಿಕಾ. ಇವತ್ತು ನಿನಗೆ 18ನೇ ವರ್ಷ. ನಿನಗೆ ದೇವಸ್ಥಾನಕ್ಕೆ ಬರೋಕ್ಕೆ ಇಷ್ಟ ಇಲ್ಲ ಅಂತ ನಾನು ನಿಮ್ಮ ಮನೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ. ಚಿಕ್ಕ ಪಾರ್ಟಿನೂ ಬೇಡ ಅಂದರೆ ಹೇಗೆ ಹೇಳು? ಅಲ್ಲಿ ನೋಡು, ನಿನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ. ಯಾರ್ದು ಡಬ್ಬ ಐಡಿಯಾ ಇದು? ನಿಮ್ದೇನಾ? ಅನಿಕಾ, ಬಂದವ್ರ ಮೇಲೆ ಸುಮ್ಮನೆ ಯಾಕೆ ಕೂಗಾಡ್ತೀಯಾ? ನಂಗಿದ್ದೆಲ್ಲ ಬೇಡ ಅಂದ್ರೆ ಬೇಡ ಅಜ್ಜಿ. ಜಸ್ಟ್ ಲೀವ್ ಮೀ ಅಲೋನ್. ಅನಿಕಾ, ನಿಂತ್ಕ. ಹುಡ್ದಬ್ಬ ಆಚರಿಸ್ಕೊಳ್ಳೋದು, ಅದ್ರಾಗೂ ಮನೆಯವ್ರ ಎಲ್ರ ಜೊತೆಗೂ ನಿಂತು ಆಚರಿಸ್ಕೊಳ್ಳೋ ಭಾಗ್ಯ ಎಲ್ರಿಗೂ ಸಿಗಲ್ಲ ಅನಿಕಾ. ಅದ್ ನಿನಗೆ ಸಿಕ್ಕೈತೆ, ಬೇಡ ಅನ್ಬೇಡ. ಏಯ್, ನೀನ್ ಯಾರೇ ಅದನ್ನ ಹೇಳಕ್ಕೆ? ನೀನೇ ನಿಮ್ಮ ಮನೆಯವಳ? ಅನಿಕಾ, ದಿಸ್ ಇಸ್ ರಾಂಗ್. ಯಾಕೆ ಕೋಪ ಮಾಡ್ಕೊಂಡಿದ್ಯಾ? ಯಾಕೆ ಈ ಥರ ಮಾತಾಡ್ತಾ ಇದೆಯಾ? ಅನಿಕಾ, ನಿಮ್ಮಪ್ಪ ನಿನಗೋಸ್ಕರ ಏನು ಗಿಫ್ಟ್ ತಂದಿದ್ದಾರೆ ಅಂತ ನಿನಗೆ ಗೊತ್ತಾದರೆ ನೀನು ಈ ರೀತಿ ಆಡಲ್ಲ ಅಲ್ವಾ ಚಂದ್ರು? ನಾನೇನಿನ್ನು ಚಿಕ್ಕ ಹುಡುಗಿ ಅಲ್ಲ ಅಜ್ಜಿ, ಗಿಫ್ಟ್ ತೋರಿಸಿ ಸಮಾಧಾನ ಮಾಡಕ್ಕೆ. ನನಗೆ ನನ್ನ ಮಗಳು ಯಾವಾಗಲೂ ಚಿಕ್ಕ ಹುಡುಗಿನೇ. ನೋಡನಿಕಾ, ನಿನ್ನ ಫೇವ್ರೆಟ್ ಬಟರ್ ಸ್ಕಾಚ್ ಕೇಕ್ ನೋಡು.
ಈಗಲಷ್ಟೇ ನಿನ್ನ ನೆನೆಸ್ಕೊಂಡೆ. ಆಗ್ಲೇ ಬಂದು ನಾನು ಎದುರು ನಿಂತಿದ್ಯಾ. ನನ್ನ ಮನಸ್ಸಲ್ಲಿ ಏನಿದೆ ಅಂತ ನೀನು ಅರ್ಥ ಮಾಡ್ಕೊಂಡಿದ್ಯಾ ಕಮ್ಲಿ. ಆದ್ರೆ ಅನಿಕಾಗೆ ಅರ್ಥ ಆಗಿಲ್ಲ. ಬಾ ಕಮ್ಲಿ. ಸರ್, ಬ್ಯಾಸರದಾಗಿದ್ದೀರಾ? ಬೇಸರ ಮಾಡ್ಕೋಬೇಡಿ ಸರ್. ಏನೋ ಕೋಪದಾಗೆ ಅನಿಕಾ ಹಿಂಗೆ ಮಾಡ್ಬಿಟ್ಟವಳೆ ಅಟ್ಟೆಯ. ಇಲ್ಲ ಕಮ್ಲಿ, ಅದಲ್ಲ. ನಂಗೆ ಅರ್ಥ ಆಯ್ತೈತೆ ಸರ್. ಚಿಕ್ಕ ವಯಸ್ಸಿದ್ದಾಗ ಮಕ್ಕಳು ಅಪ್ಪ ಅಮ್ಮನ ಮುಂದೆನೆ ಬೆಳೀತಾರೆ. ಆದರೆ ಹೊಸ ಸಮಯ ಆದ್ಮ್ಯಾಕೆ ಅವ್ರ ಮಾತನ್ನ ಕೇಳೋಕ್ಕಿಲ್ಲ. ಆಗ ದೊಡ್ಡವ್ರಿಗೆ ಬೇಸರ ಆಯ್ತೈತೆ ಸರ್. ಆದರೆ ಅದನ್ನ ಮಕ್ಕಳು ಅರ್ಥ ಮಾಡ್ಕೋಬೇಕು. ಏಟೋ ಜನಕ್ಕೆ ಹೇಳ್ಕೊಳ್ಳೋಕ್ಕೆ ಅಪ್ಪ ಅವನೇ ಇರೋಕ್ಕಿಲ್ಲ. ಅಂಥವ್ರು ಹೋಲ್ಸ್ಕೊಂಡ್ರೆ ನಮಗ್ ಸಿಕ್ಕಿರೋ ಜೀವನ ಸ್ಯಾನೇನೆ ವಾಸಿ ಅನಿಸ್ತೈತೆ. ಅಪ್ಪ ಅಮ್ಮನ ಮ್ಯಾಕೆ ಗೌರವ ಜಾಸ್ತಿ ಆಯ್ತೈತೆ ಸರ್. 18 ವರ್ಷದ ಹಿಂದೆನೆ ಮಾಡಬೇಕಾದಂಥ ಕೆಲಸನ ಇವತ್ತು ಮಾಡೋಕ್ಕಾಗದೆ ನಿನ್ನ ಮುಂದೆ ಕೂತಿದ್ದೀನಿ ಕಮ್ಲಿ. ನಾನೇ ನಿನ್ನ ತಂದೆ ಅಂತ ಈ ಕ್ಷಣಕ್ಕೆ ಹೇಳೋ ಹಾಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ನಿಮ್ಮ ಮನ್ಸಾಗೆ ಸ್ಯಾನೆ ನೋವೈತೆ ಅನ್ನೋದು ಅರ್ಥ ಆಯ್ತೈತೆ ಸರ್. ಈ ಸಮಯದಾಗೆ ನಿಮ್ನ ಅಪ್ಪಯ್ಯ ಅಂತ ಕುಗ್ಗಿ ತಪ್ಕೋಬೇಕು ಅನ್ನಿಸ್ತೈತೆ. ಆದ್ರೆ ಮಾಡಕ್ಕಾಯ್ತಿಲ್ಲ. ನಮ್ಮಿಂದ ಮಾಡಕ್ ಸಾಧ್ಯ ಆದ್ರೂ ಸಂದರ್ಭದಿಂದ ನಾವು ಮಾಡದೆ ಕುಂತಿರ್ತೀವಲ್ಲ, ಅದೇ ಅಪ್ಪಯ್ಯ ಸ್ಯಾನೆ ಕಷ್ಟ. ಅನಿಕಾಗೋಸ್ಕರ ಹೊಸ ಕಾರ್ ತಗೊಂಡಿದ್ದೆ. ಅವಳಿಗೆ ಇದನ್ನೇ ಗಿಫ್ಟ್ ಆಗಿ ಕೊಡೋಣ ಅಂತ ಅನ್ಕೊಂಡಿದ್ದೆ. ಆದ್ರೆ ಸರ್, ಏನೋ ಮನ್ಸರಿ ಇಲ್ದಾಗ ಮಾಡೋಳೆ. ನೀವು ಸಮಾಧಾನ ಮಾಡ್ಕೊಳ್ಳಿ ಸರ್. ನನಗೂ ಸಮಾಧಾನ ಆಗಬಾರ್ದು ಅಂತ ಏನಿಲ್ಲ. ಆದ್ರೆ ಅನಿಕಾ ಮಾಡಿದ್ದು ಕಮ್ಲಿ ಬಾಮ. ನನ್ನ ಹಿರಿ ಮಗಳಿಗೆ ತೆಗೆದಿಡ್ತಾ ಇದ್ದೆ ಕಮ್ಲಿ. ಇದೆಲ್ಲ ನಿನಗೆ ಸೇರಿದ್ದು ಕಮ್ಲಿ. ನಂಗೆ ಗೊತ್ತು ಕಮ್ಲಿ, ನಿಂಗೆ ಎಷ್ಟು ದುಃಖ ಆಗ್ತಾ ಇರ್ಬೋದು ಅಂತ. ತಂದೆಯಾಗಿ ನಾನು ನನ್ನ ಮಗಳಿಗೆ ಏನೆಲ್ಲ ಮಾಡಿದ್ದೀನಿ. ಆದರೆ ನಿನಗೆ ಮಾತ್ರ ನಿನ್ನ ತಂದೆ ಯಾರು ಅಂತಲೂ ಗೊತ್ತಿಲ್ಲ. ಅದಕ್ಕೆ ನಾನೇ ಮುಖ್ಯ ಕಾರಣ. ನನ್ನ ಪಾಪಿ, ನೀನೇ ಕ್ಷಮಿಸ್ಬೇಕು. ಇವಳಿದಳಲ್ಲ, ಎಷ್ಟು ಕೊಬ್ಬಿದೆ ಇವಳಿಗೆ.
ನನ್ ಕಾರ್ ಮೇಲೆ ಉಗಿತಾಳೆ? ಹಾ? ಅನಿಕಾ ಅದನ್ನ ಕ್ಲೀನ್ ಮಾಡಾಯ್ತಲ್ಲ. ಕಮಲಿ, ನೀನ್ ಕ್ಲೀನ್ ಮಾಡಿದ್ಯಾ? ನೀನ್ ಯಾಕೆ ಕ್ಲೀನ್ ಮಾಡಕ್ ಹೋಗಿದ್ದೆ? ನಿಂಗೆ ಸುಮ್ಕಿರು. ಅನಿಕಾ ನಿಂಗಿನ್ನ ಕೋಪನಾ? ಸರಿ, ನಾನೇ ಕ್ಷಮೆ ಕೇಳ್ತೀನಿ. ನೀನೇನಕ್ ಸಮಯ ಕೇಳೋದ್ ಬೇಕಾಗಿಲ್ಲ. ಉಗ್ದಿರೋದ್ ನಾನು, ಬೇಕಾದ್ರೆ ನಾನೇ ಕೇಳ್ತೀನಿ. ಅಬ್ಬಬ್ಬಬ್ಬಬ್ಬ, ಈ ಬಿಟ್ಟಿ ಬೀದಿ ನಾಟಕಕ್ಕೆ ಏನು ಕಮ್ಮಿ ಇಲ್ಲ. ಏಯ್, ನಿಮ್ಮಿಬ್ರಿಗೂ ಒಂದ್ ಶಾಕ್ ಕೊಡ್ಲಾ? ನಿಮ್ಗೆ ಅಜ್ಜಿ ಒಂದು ವಿಷಯ ಹೇಳಕ್ ಹೇಳಿದ್ರು. ಏನು? ಏನು? ಏಯ್ ಅನಿಷ್ಟ, ಅದೇನ್ ಯೋಳೆ? ಈಗ್ಲೂ ಕೊಬ್ಬು ಕಡಿಮೆ ಆಗಿಲ್ಲ ಅಲ್ವಾ? ಇವತ್ತು ಯೂನಿವರ್ಸಿಟಿ ಲೆವೆಲ್ ಕಬಡ್ಡಿ ಟೀಮ್ಗೆ ಮೊದಲನೇ ಪ್ರಾಕ್ಟೀಸ್ ಇದೆ. ಅದಾದ್ಮೇಲೆ ಟೀಮ್ನ ಸೆಲೆಕ್ಟ್ ಮಾಡ್ತಾರೆ. ನೀವ್ ಟೀಮ್ಗೆ ಸೇರೋದಿರ್ಲಿ, ಕಬಡ್ಡಿ ಕೋರ್ಟ್ಗೆ ತಲುಪಕ್ಕೂ ಆಗಲ್ಲ. ವಾವ್, ಈಗ ನಿಮ್ಮಿಬ್ರ ಮುಖ ನೋಡ್ಕೊಳ್ಳಿ, ಒಳ್ಳೆ ಕಾಡಲ್ಲಿ ಕಳ್ದೋಗಿರೋ ಮಂಕೀಸ್ ತರ ಇದ್ದೀರಾ. ಬೆಳಿಗ್ಗೆ ಎದ್ದು ನೀವಿಬ್ರು ನಿಮ್ ಮುಖಗಳನ್ನೇ ನೋಡ್ಕೊಂಡ್ರ ಹೇಗೆ? ಬ್ಯಾಡ್ ಡೇ, ಬ್ಯಾಡ್ ಡೇ. ಓಕೆ, ಬಾಯ್. ಅನಿಕಾ ನಿಂತ್ಕ. ಏನು? ಪುಟ್ಟ, ಹಂಗೆಲ್ಲ ಮಾಡಬಾರ್ದು, ಅದು ತೆಪ್ಪು. ಏನು? ಪುಟ್ಟ? ಏಯ್, ಕೈ ಬಿಡೆ. ಅನಿಕಾ ಹಿಂಗ್ ಮಾಡ್ಬೇಡ. ನಮ್ಮಿಬ್ರು ಮಧ್ಯೆ ವೈಯಕ್ತಿಕವಾಗಿ 100 ಇರ್ಬೋದು, ಆದ್ರೆ ಇದು ಕಬಡ್ಡಿ ಸೆಲೆಕ್ಷನ್. ಈಸಿದಾಗೆ ಆಟ ಆಡ್ಬೇಡ. ಆಟ ಆಡ್ತೀನಿ ಕಣೆ, ಏನೇ ಮಾಡ್ತೀಯಾ? ಅನಿಕಾ, ನಿಂಗಿಂತ ದೊಡ್ಡವಳು ನಾನು. ಹೇಳೋ ಮಾತನ್ನ ಕೇಳು. ಓ, ದೊಡ್ಡವಳ? ಹೇಳಿ ಅಕ್ಕ ಅಂತ ಕೇಳ್ಬೇಕಾ? ಅನಿಕಾ, ನಾವ್ ಯಾರಿಗಾನ ಉಪಕಾರ ಮಾಡಕ್ ಕಾಣಿಲ್ಲ ಅಂದ್ರೂ ಪರವಾಗಿಲ್ಲ, ಆದ್ರೆ ಕೆಟ್ಟದ್ನ ಮಾತ್ರ ಬಯಸಬಾರ್ದು. ಮುಂದೆ ಯಾವತ್ತನ ಸತ್ಯ ಗೊತ್ತಾದಾಗ ಸ್ಯಾನೆ ಬೇಸರ ಆಯ್ತೈತೆ. ಏ ಕಮಲಿ, ನೀನೇನವಿ ಅವಳ್ತಾವ್ ಯಾವ್ದೋ ಅಂಗನವಾಡಿ ಹುಡುಗಿಗೆ ಹೇಳ್ತಾ ಇದೆಯಲ್ಲ. ಏಯ್, ವೇಟ್ 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 ವೇಟ್, ಏನದು ಸತ್ಯ? ಏಯ್, ಏನದು ಸತ್ಯ? ಗೊತ್ತಾದ್ರೆ ಬೇಜಾರಾಗುತ್ತೆ ಅಂದ್ಯಲ್ಲ, ಏನದು? ನಾನೇ ನಿನ್ನಕ್ಕ. ನೀನ್ ತೆಪ್ದಾರಿಲೋದಾಗ ನಿಂಗೆ ಬುದ್ಧಿ ಹೊಳಿತಿದ್ದೋದು ನನ್ನ ಕೆಲ್ಸ ಕಣನಿಕ. ನಂಗೂ ನಿಂಗೂ ಒಬ್ರೇ ಅಪ್ಪಯ್ಯ ಅಂತ ಗೊತ್ತಾದ್ರೆ ನೀನ್ ಹೆಂಗ್ ಸಹಿಸ್ಕೊಂತೀಯೋ ನಂಗೆ ಗೊತ್ತಿಲ್ಲ. ಏನ್ ಹೇಳು? ಓ, ಹೇಳಲ್ವಾ? ಫೈನ್, ನನ್ಗೆ ನಿನ್ನತ್ರ ಏನ್ ಮಾತು? ಇವಳು ನನ್ ಕಾರ್ ಮೇಲೆ ಉಗಿತಾಳಲ್ಲ, ಇಬ್ರಿಗೂ ಪಾಠ ಕಲ್ಸಿದೀನಿ,
ಅನುಭವಿಸಿ. ಆಲ್ವೇಸ್ ಯು ಆರ್ ಅವರ್ ಕ್ಯಾಪ್ಟನ್ ಅನಿಕಾ. ಕಮಲಿಗೆ ಏನಾದರೂ ಮಾಡಬೇಕಾ? ಕೈ ಮುರ್ಕೊಂಡು ಅನ್ಕಂಫರ್ಟಬಲ್ ಬಟ್ಟೆಯಲ್ಲಿ ಬಂದಿದ್ದಾಳೆ. ಅವಳಿಗಿದೆಲ್ಲ ಸೆಟ್ ಆಗಲ್ಲ. ಡೋಂಟ್ ವರಿ, ನಾನೇ ಗೆಲ್ಲೋದು. ಸುಮ್ಮನೆ ಮಾತಾಡಿ ಟೈಮ್ ವೇಸ್ಟ್ ಮಾಡಬೇಡ ಅನಿಕಾ. ರೇಡಿಗೆ ಹೋಗು. ಕಮಲಿ ರೆಡಿನಾ? ಎಸ್ ಸರ್. ಕಬಡ್ಡಿ 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 ಏನಿದು ಇಷ್ಟು ಸಲೀಸಾಗಿ ಔಟ್ ಮಾಡ್ತಾ ಇದ್ದಾಳೆ? ಇಟ್ ಇಸ್ ಸೋ ಈಸಿ ಫಾರ್ ಹರ್. ಕಬಡ್ಡಿ 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 ಕಬಡ್ಡಿ. ಅನಿಕಾ ಓಕೆನಾ? ಎಲ್ಲರೂ ನಮ್ಗೆ ಬೇಕಾದಾಗೆ ಆಡಿದ್ರು, ಆದರೆ ಅವಳು ಮಾತ್ರ ಬಿಡು. ಗರ್ಲ್ಸ್ ಬ್ಯಾಕ್ ಟು ಪೊಸಿಷನ್. ಕಮಲಿ ಅಟ್ಯಾಕ್. ಸರ್ ಒಂದ್ ನಿಮಿಷ. ವಾಟ್? ಸರ್ ಇಲ್ಲಿ ನೋಡಿ ಸರ್, ಕಮಲಿ ಕೈಗೆ ಮೊದಲೇ ಪೆಟ್ಟಾಗೈತೆ. ಅದ್ರ ಮೇಲೆ ಅನಿಕಾ ಬೇರೆ ಬಿಟ್ಬಿಟ್ಲು. ಅದಕ್ಕೆ ಕಮಲಿ ಆಡೋದು ಬೇಡ ಅಂತಿದ್ಯಾ? ಅಯ್ಯೋ ಇಲ್ಲ ಇಲ್ಲ ಸರ್, ಊಟ ಆಗ ಗಂಟೆ ನಾನು ಬಿಟ್ಟು ಆಮ್ಯಾಗ ಆಡ್ಬೋದಲ್ಲ ಸರ್. ಕಮಲಿ ರೇಡಿಗೆ ಬರ್ಚೋ ಅಥವಾ? ಸರ್ ನಾನು ಆಡ್ತೀನಿ.
ಕಮಲಿ, ಯಾರು ಏನೇ ಮಾಡಿದ್ರು ಕಬಡ್ಡಿ ನಿನ್ನ ಆಟ ಅನ್ನೋದನ್ನ ಪ್ರೂವ್ ಮಾಡ್ಬಿಟ್ಟೆ. ಓಕೆ ಓಕೆ, ಎಲ್ಲರೂ ಹೋಗಿ ಬೇಗ ಲಂಚ್ ಮಾಡ್ಕೊಂಬನ್ನಿ. ಅನಿಕಾ, ಕಮಲಿ ಕೈಗೆ ಬ್ಯಾಂಡೇಜ್ ಚೇಂಜ್ ಮಾಡಿಸು. ಓಕೆ ಸರ್. ನಿಮ್ಮ ಕೋಚು ನಿಮ್ಮೆಲ್ಲರ ಆಟನ ನೋಡಿ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಯಾರನ್ನ ಕ್ಯಾಪ್ಟನ್ ಮಾಡಬೇಕು ಅಂತ ನಾನು ನನ್ನ ಕಡೆಯಿಂದ ಸಜೆಷನ್ ಕೊಟ್ಟಿದ್ದೀನಿ. ಈಗ ಯಾರನ್ನ ಕ್ಯಾಪ್ಟನ್ ಮಾಡೋದು ಅಂತ ಇವರೇ ಡಿಸೈಡ್ ಮಾಡ್ತಾರೆ. ಅಂಡ್ ಐ ಟ್ರಸ್ಟ್ ಹಿಮ್. ಇವರು ಸೆಲೆಕ್ಟ್ ಮಾಡೋಂಥ ಪ್ಲೇಯರು ಯೋಗ್ಯತೆ ಇರೋರು ಅಂತ ಖಂಡಿತವಾಗ್ಲೂ ನಾನು ನಂಬ್ತೀನಿ. ರಜತ್ ಸರ್, ಕ್ಯಾಪ್ಟನ್ ಯಾರು ಅಂತ ನೀವೇ ಅನೌನ್ಸ್ ಮಾಡಿ. ಅನ್ನಪೂರ್ಣ ಕಾಲೇಜಿನ ಮಹಿಳಾ ಕಬಡ್ಡಿ ತಂಡದ ಕ್ಯಾಪ್ಟನ್ ಕಮಲಿ. ಸೂಪರ್ ಕಮಲಿ, ಕೈ ಕೊಡು. ಅಯ್ಯೋ, ಸೈಲೆನ್ಸ್. ಆಲ್ ದ ಬೆಸ್ಟ್ ಕಮಲಿ. ಥ್ಯಾಂಕ್ ಯು ಸರ್. ಅನಿಕಾ, ಇಷ್ಟು ದಿವಸ ನೀನು ಕ್ಯಾಪ್ಟನ್ ಆಗಿದ್ದು ಟೀಮ್ನಲ್ಲಿ ಲೀಡ್ ಮಾಡಿದ್ಯಾ. ಫ್ರಮ್ ನೌ ಆನ್ವರ್ಡ್ಸ್ ಕಮಲಿ ಈಸ್ ಟೇಕಿಂಗ್ ದ ಚಾರ್ಜ್. ನಾವೆಲ್ಲರೂ ಕಮಲಿಗೆ ಪ್ರೋತ್ಸಾಹ ನೀಡಿ ಸಪೋರ್ಟ್ ಮಾಡಬೇಕು. ನಮ್ಮೆಲ್ಲರ ಗುರಿ ಮ್ಯಾಚನ್ನು ಗೆದ್ದು ಕಪ್ ತರೋದು. ಸರ್, ನಾನು ಮಾತಾಡ್ಬೋದಾ? ಎಸ್ ರಜತ್. ಒಬ್ಬ ಕೋಚ್ ಆಗಿ ನಾನು ಯಾಕೆ ಕಮಲಿನ ಕ್ಯಾಪ್ಟನ್ ಆಗಿ ಆಯ್ಕೆ ಮಾಡಿದೆ ಅಂತ ಹೇಳೋದು ನನ್ನ ಕರ್ತವ್ಯ. ಪಾಯಿಂಟ್ ನಂಬರ್ 1, ಕಮಲಿ ಲೇಟಾಗಿ ಬಂದಿದ್ರು ನಾನು ಕೊಟ್ಟಂತಹ ಪನಿಷ್ಮೆಂಟ್ನ ವಿತೌಟ್ ಎನಿ ಹೆಸಿಟೇಷನ್ ಒಪ್ಕೊಂಡ್ಲು. ತಪ್ಪು ಮಾಡಿದಾಗ ಅದು ಕ್ಯಾಪ್ಟನ್ ಆಗಿದ್ರು ಶಿಕ್ಷೆ ಅನುಭವಿಸ್ಬೇಕು. ಆ ಗುಣ ಕಮಲಿಲಿದೆ. ಪಾಯಿಂಟ್ ನಂಬರ್ 2, ಕಾನ್ಫಿಡೆನ್ಸ್. ಆಟ ಆಡುವಾಗ ಕಮಲಿ ತನ್ನ ಕಾನ್ಫಿಡೆನ್ಸ್ನ ಯಾವುದೇ ಸಮಯದಲ್ಲೂ ಕಳ್ಕೊಳ್ಳಿಲ್ಲ. ಪಾಯಿಂಟ್ ನಂಬರ್ 3, ತಾಳ್ಮೆ. ಸೋಲೋ ಗೆಲುವು, ಒಂದು ಸ್ಪೋರ್ಟ್ಸ್ ಮ್ಯಾನ್ಗೆ ಬೇಕಾಗಿರೋ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ತಾಳ್ಮೆ. ಕಮಲಿ ನಡತೆಯಲ್ಲಿ ಮತ್ತೆ ತಗೊಳ್ಳೋ ಡಿಸಿಷನ್ಸ್ ಅಲ್ಲಿ ತಾಳ್ಮೆ ಇದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಕಮಲಿ ಹತ್ರ ಕ್ಯಾಪ್ಟನ್ ಆಗೋದಕ್ಕಿರೋ ಗುಣ ಅಂದ್ರೆ ಯಾರ ಮೇಲೂ ಕೋಪ ಮಾಡ್ಕೊಳ್ದೆ ಕಂಪ್ಲೇಂಟ್ ಮಾಡದೇ ಇರೋದು. ಗೇಮ್ ಅಲ್ಲಿ ಕಮಲಿ ಕೈ ಏಟಾಗಿದ್ರು ಎಲ್ಲರೂ ಸೇರ್ಕೊಂಡು ತನ್ನ ಕೈಗೆ ಏನೋ ಮಾಡಿಬಿಟ್ರು ಅಂತ ಕಮಲಿ ಯಾರ ಮೇಲೂ ಕಂಪ್ಲೇಂಟ್ ಮಾಡಲಿಲ್ಲ. ಆಟದಲ್ಲಿ ಏನೋ ಆಯ್ತು, ನಿಭಾಯಿಸ್ಕೊಂಡು ಹೋಗೋಣ ಅಂತ ಸುಮ್ಮನಾದ್ಲು. ಅಷ್ಟು ಮಾತ್ರ ಅಲ್ಲ, ತನ್ನ ಕೈಗೆ ಏಟಾಗಿದ್ರು ಅನಿಕಾಗಿಂತ ಚೆನ್ನಾಗಿ ಆಡಿದ್ಲು. ಈ ಎಲ್ಲಾ ರೀಸನ್ಸ್ ಇಂದ ಕಮಲಿನ ಕ್ಯಾಪ್ಟನ್ ಆಗಿ ಆಯ್ಕೆ ಮಾಡಿದ್ದೀವಿ. ಕಮಲಿ,
ಕ್ಯಾಪ್ಟನ್ಶಿಪ್ ಜಸ್ಟ್ ಪದವಿ ಅಲ್ಲ, ಜವಾಬ್ದಾರಿ. ಇದು ನಿಂಗೆ ಸಿಕ್ಕಿರೋದು ಇನ್ನ ಹೆಸರಿಂದಲೋ ಮನೆತನದಿಂದಲೋ ಅಲ್ಲ, ನಿನ್ನ ಟ್ಯಾಲೆಂಟಿಂದ. ಈ ಟ್ಯಾಲೆಂಟ್ಗೆ ಗೌರವ ಇರಲಿ. ಎಸ್ ಸರ್.